ಮೀಸಲಾತಿಯ ಮಹಾಯುದ್ಧ ಈ ಚುನಾವಣೆಯಲ್ಲಿ ಈಗ ರಂಗೇರ್ತಾ ಇದೆ. ಯಾಕೆ, ಎಲ್ಲಿ ಬಂತಿದು ನೋಡೋಣ. ಕಾಂಗ್ರೆಸ್ ವಿರುದ್ಧ ಮೋದಿ ಅಸ್ತ್ರಗಳ ಮೇಲೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ರಾಜಸ್ಥಾನ, ಛತ್ತೀಸ್ಗಢ ಆಯಿತು, ಈಗ ಮಧ್ಯಪ್ರದೇಶ. ಕರ್ನಾಟಕ ಮುಸ್ಲಿಂ ಮೀಸಲಾತಿಯ ಬಗ್ಗೆ ಪ್ರಧಾನಿ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಲೋಕಸಭಾ ಅಖಾಡದಲ್ಲಿ ಮೀಸಲಾತಿಯ ಮಹಾಯುದ್ಧ ಈಗ ಬಹಳ ಚರ್ಚೆಯಲ್ಲಿ ಬರ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಈಗ ಮೋದಿ ಅವರು ಬಲವಾಗಿ ಮೀಸಲಾತಿಯ ವಿಚಾರದಲ್ಲಿ ಅಸ್ತ್ರವನ್ನ ಪ್ರಯೋಗವನ್ನ ಮಾಡುತ್ತಾ ಇದ್ದಾರೆ. ನಿಮ್ಮ ಸಂಪತ್ತನ್ನ ಕಸಿದುಕೊಂಡು ಅವರ ವೋಟ್ ಬ್ಯಾಂಕ್ಗೆ ಕೊಡ್ತಾರೆ ಅನ್ನುವಂಥ ಟೀಕೆಯನ್ನ ಪ್ರಧಾನಿಗಳು ಮಾಡಿದ್ರು. ಕರ್ನಾಟಕದಲ್ಲಿ ದಲಿತರ ಮೀಸಲಾತಿ ಕಸಿದು ಮುಸ್ಲಿಮರಿಗೆ ಕೊಡಲಾಗ್ತಾ ಇದೆ. ಕರ್ನಾಟಕದ ಮಾಡೆಲ್ ಅನ್ನ ದೇಶಾದ್ಯಂತ ಜಾರಿಗೆ ತರೋಕೆ ಈಗ ಕಾಂಗ್ರೆಸ್ ಹೊರಟಿದೆ. ಕಾಂಗ್ರೆಸ್ ನಾಯಕ ಡೆತ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ರಾಜೀವ್ ಗಾಂಧಿ ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನ ರದ್ದುಗೊಳಿಸಿದ್ರು. ಇಂದಿರಾ ಗಾಂಧಿ ಆಸ್ತಿ ಉಳಿಸಲು ಪಿತ್ರಾರ್ಜಿತ ಆಸ್ತಿಯ ತೆರಿಗೆಯನ್ನ ರದ್ದುಗೊಳಿಸಿದ್ರು. ಮಧ್ಯಪ್ರದೇಶದ ಬಹಿರಂಗ ಸಮಾವೇಶದಲ್ಲಿ ಮೋದಿ ಅವರು ಈ ವಾಗ್ದಾಳಿಯನ್ನ ನಡೆಸಿರೋದು. कर्नाटका में कांग्रेस सरकार का राज है और उन्होंने क्या पाप किया है, आप हैरान हो जाओगे. मुझे बताइए कि आपके गांव में कोई आकर के कह दे कि भाई इस गांव में सारे के सारे लोग अब ये नहीं ये हो गए, तो आपको मंजूर होगा क्या? कांग्रेस सरकार ने कर्नाटका में जितने भी मुस्लिम समाज के लोग हैं, उच्च वर्ग के होंगे, धनी होंगे, व्यापारी होंगे, उद्योगपति होंगे, न्यायमूर्ति होंगे, कोई भी होंगे, बस सिर्फ वो मुसलमान होना चाहिए. अगर वो मुसलमान है तो उन्होंने रातों रात एक कागज निकालकर हस्ताक्षर करके उन सबको ओबीसी घोषित कर दिया. अभी ओबीसी घोषित कर दिया तो बहुत बड़ा तूफान हो गया. यानी वहां कांग्रेस ने शिक्षा और सरकारी नौकरी में पहले जिन ओबीसी लोगों को आरक्षण मिलता था, उस ओबीसी समाज में इतने सारे नए डाल दिए कि ओबीसी समाज को जो आरक्षण मिलता था वो उनसे छीन लिया, चोरी छुपी से छीन लिया. और जो मुसलमानों को नया ओबीसी बना दिया था, गैर कानूनी तरीके से बना दिया था, संविधान के विपरीत बना दिया था, बाबा साहब आंबेडकर की भावना के विरुद्ध बना दिया था, उस मुस्लिम समाज को ओबीसी को जो मिलता था वो लूट करके उनको दे दिया. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈ ಸಂಘರ್ಷ ಇನ್ನೂ ಮುಗಿಯೋ ಲಕ್ಷಣಗಳಂತೂ ಇಲ್ಲ, ಮುಗಿಯೋದನ್ನು ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಕರ್ನಾಟಕದ ಹಲವು ವಿಚಾರಗಳನ್ನ ಪಿಕ್ ಮಾಡಿ 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 ಹಲವು ಕಡೆಗಳಲ್ಲಿ ಮೋದಿ ಅವರು ಭಾಷಣ ಮಾಡ್ತಾ ಇರೋದು ಹೊಸ ಸ್ಟ್ರಾಟಜಿನ ಅಂತ ಈಗ? ಅರುಣ್, ಖಂಡಿತವಾಗ್ಲೂ ಮೊದಲ ಹಂತದಲ್ಲಿ ಈ ರೀತಿಯಾದಂಥ ಯಾವುದೇ ಬೆಳವಣಿಗೆಗಳಿರಲಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂಬರುವಂತ ಅವಧಿಯಲ್ಲಿ ಸರ್ಕಾರದ ಅಭಿವೃದ್ಧಿ ಕೆಲಸಗಳೇನು ಮತ್ತೆ ಕಳೆದ 10 ವರ್ಷದಲ್ಲಿ ಏನೆಲ್ಲ ಸಾಧನೆಗಳನ್ನು ಸರ್ಕಾರ ಮಾಡಿದೆ ಅನ್ನುವಂತಹ ವಿಚಾರಗಳನ್ನ ಬಹುತೇಕ ತಮ್ಮ ಪ್ರಚಾರದ ಭಾಷಣದಲ್ಲಿ ಉಲ್ಲೇಖಿಸ್ತಾ ಇದ್ರು. ಆದ್ರೆ ಮೊದಲ ಹಂತದ ಮತದಾನ ಮುಗಿತಾ ಇದ್ದಂತೆ ಎರಡನೇ ಹಂತದ ಪ್ರಚಾರ ಕಾರ್ಯಗಳು ಏನು ಶುರುವಾದವು, ಇದಾದ ಬಳಿಕ ಪ್ರಧಾನಮಂತ್ರಿಗಳು ಕೋಮು ಧ್ರುವೀಕರಣದತ್ತ ತಿರುಗಿರುವಂತದ್ದು ಈಗ ಕಾಣಿಸ್ತಾ ಇರುವಂತದ್ದು. ಇದ್ರ ಜೊತೆಗೆ ಕಾಂಗ್ರೆಸ್ ಅನ್ನ
ಸರ್ಕಾರವನ್ನ ನಿರಂತರವಾಗಿ ಟೀಕೆ ಮಾಡುವಂತದ್ದು ಅಥವಾ ಕಾಂಗ್ರೆಸ್ ಆಡಳಿತ ರಾಜ್ಯಗಳನ್ನ ಟೀಕೆ ಮಾಡುವಂತ ಕೆಲಸವನ್ನ ಈಗ ಪ್ರಧಾನಮಂತ್ರಿಗಳು ಮಾಡ್ತಿದ್ದಾರೆ. ಮುಖ್ಯವಾಗಿ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಅರುಣ್, ಕಳೆದ ಭಾನುವಾರದಿಂದ ಇವತ್ತಿನವರೆಗೂ ಕೂಡ ಪ್ರಧಾನಮಂತ್ರಿಗಳು ಎಲ್ಲೇ ಭಾಷಣ ಮಾಡಿದ್ರು ಕೂಡ ಕರ್ನಾಟಕದ ಒಂದಲ್ಲ ಒಂದು ವಿಚಾರಗಳನ್ನ, ಸಂಗತಿಗಳನ್ನ ಉಲ್ಲೇಖಿಸಿ ಭಾಷಣವನ್ನ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಮಧ್ಯಪ್ರದೇಶದಲ್ಲಿ ಮಾತನಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಏನು ಮುಸ್ಲಿಂ ಸಮುದಾಯವನ್ನ ಒಬಿಸಿ ಪಟ್ಟಿಗೆ ಸೇರಿಸಿದ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಒಬಿಸಿ ಹಕ್ಕುಗಳನ್ನ ಕಿತ್ಕೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತದ್ದು, ಇದು ಅವರ ಅಜೆಂಡದ ಒಂದು ಭಾಗ ಆಗಿರುವಂತದ್ದು. ಈಗ ಕರ್ನಾಟಕದಲ್ಲಿ ಜಾರಿ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಇದನ್ನ ಮುಂದಿನ ಹಂತದಲ್ಲಿ ಕೇಂದ್ರದ ಮಟ್ಟದಲ್ಲಿ ಸರ್ಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ದೇಶಾದ್ಯಂತ ಈ ಒಂದು ಪಾಲಿಸಿಯನ್ನ ಅಥವಾ ಈ ಒಂದು ನಿಯಮವನ್ನ ಜಾರಿ ತರುವಂತ ಸಾಧ್ಯತೆಗಳಿದಾವೆ. ಒಬಿಸಿ ಸಮುದಾಯಗಳ ಹಕ್ಕುಗಳನ್ನ ಕಿತ್ಕೊಂಡು ಮುಸ್ಲಿಂ ಸಮುದಾಯಕ್ಕೆ ಕೊಡುವಂತ ಷಡ್ಯಂತ್ರವನ್ನ, ಹುನ್ನಾರವನ್ನ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಆರೋಪ ಮಾಡಿರುವಂತದ್ದು. ಇದ್ರ ಜೊತೆಗೆ ಈ ಹಿಂದಿನ ಭಾಷಣಗಳನ್ನ ಗಮನಿಸಿದ್ರೆ ಅದು ಏನು ನೇಹಾ ಹತ್ಯೆ ಆಗಿರ್ಬೋದು ಅಥವಾ ಹನುಮಾನ್ ಚಾಲಿಸ್ ವಿಚಾರ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಸಂಗತಿಗಳನ್ನ ಕೂಡ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಿದ್ರು. ಇದ್ರ ಜೊತೆಗೆ ಛತ್ತೀಸ್ಗಢದಲ್ಲೂ ಕೂಡ ರಾಮೇಶ್ವರಂ ಕೆಪೆ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿ ಕರ್ನಾಟಕ ಮತ್ತೆ ಅಲ್ಲಿರುವಂತ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಅದೇ ರೀತಿ ಇವತ್ತು ಕೂಡ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರವನ್ನ ನಿರಂತರವಾಗಿ ಟೀಕಿಸ್ತಾ ಬಂದಿದ್ದಾರೆ. ಅರುಣ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಸೊ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿಗೆ ಒಂದ್ ಕಡೆಗೆ ಎಲೆಕ್ಷನ್ ಶಾಕ್ ಕೊಡ್ತಾ ಇದ್ರೆ, ಈ ಕಡೆಗೆ ಕಾಂಗ್ರೆಸ್ಗೆ ಮೋದಿ ಅವರು ಕರ್ನಾಟಕದ ವಿಚಾರವನ್ನೇ ಎತ್ತಿ ಶಾಕ್ ಅನ್ನ ಕೊಡ್ತಾ ಇದ್ದಾರೆ.